ಟೊಮೊಟೊನಲ್ಲಿ ದೊಡ್ಡನಗುಂಡಿ. ಸೊ 230 ರೂಪಾಯಿ. ಈ ಒಂದು ಬಾಕ್ಸಿಗೆ 450 ರೂಪಾಯಿ. ಹೀಗೆ 280 ರೂಪಾಯಿ. ಇವರು ಪ್ರಿಯಾ ವೇಟ್ ಅವರು ಇದೇ ಊಟ ಮಾಡಿ. ಈ ಚೀಲನ ಫಸ್ಟ್ ದೊಡ್ಡನಗುಂಡಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನು ಈ ಬಾಕ್ಸ್ನ ಬ್ರೋಕ್ಫೀಲ್ಡಿಗೆ ಡ್ರಾಪ್ ಮಾಡಬೇಕು. ಸೊ ಹಂಗಾಗಿ ಇಲ್ಲಿಂದ ಒಂದು 8-9 ಕಿಲೋಮೀಟರ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ದೊಡ್ಡನಗುಂಡಿ ರೀಚ್ ಆದ್ವಿ. ಸೊ ಇದೇ ಜಿರಾಕ್ಸ್ ಅಂಗಡಿಯಲ್ಲಿ ಸೊ ಈ ಚೀಲನ ಕೊಟ್ಬಿಟ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಸೀದಾ ಓಡ್ತಾ ಇರೋದೆ ಸೊ ಬ್ರೋಕ್ಫೀಲ್ಡ್ಗೆ. ಸೊ ಇಲ್ಲಿಂದ ಟ್ರಾಫಿಕ್ ಏನಿರಲ್ಲ, ಬಟ್ ಈ ಮಾರ್ತಳ್ಳಿ ಜಂಕ್ಷನ್ ಒಂದು ಕ್ರಾಸ್ ಮಾಡ್ಕೊಂಡ್ಬಿಟ್ರೆ ಆ ಕಡೆ ಆರಾಮಾಗಿ ಹೋಗ್ಬೋದು. ಸೊ ಫೈನಲ್ ಆಗಿ ಬ್ರೋಕ್ಫೀಲ್ಡ್ಗೆ ರೀಚ್ ಆದ್ರು. ಸೊ ರೀಚ್ ಆದ ತಕ್ಷಣ ಇಲ್ಲಿ ಒಂದು ಶಾಪ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಅದೇ ಅನಿಸುತ್ತೆ. ಸೊ ಹಂಗಾಗಿ ಅವ್ರು ಬಂದು ಎತ್ಕೊಂಡು ಹೋದ್ರು ಐಟಮ್ನ. ಸೊ ಅಮೌಂಟು ಇಲ್ಲೇ ಕಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರು. ಸೊ ಹಂಗಾಗಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಸೀದಾ ಮತ್ತೆ ಇಲ್ಲಿಂದ ಚಿಕ್ಕಪೇಟೆ ಹೋಗ್ತಾ ಇರೋದೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಆರ್ಡರ್ ಬರಲ್ಲ. ಸೊ ಸಣ್ಣ ಪುಟ್ಟ ಆರ್ಡರ್ ಬರುತ್ತೆ, ಬಟ್ ನಾವು ಅದನ್ನು ಆಕ್ಸೆಪ್ಟ್ ಮಾಡಲ್ಲ. ಯಾಕೆ ಆಕ್ಸೆಪ್ಟ್ ಮಾಡಲ್ಲ ಅಂದರೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹಂಗಾಗಿ ಎಂಬತ್ತರ ಹೊಡ್ಕೊಂಡು ಸೀದಾ ಹೊರಟ್ವಿ. ಈ ಮಾರ್ತಾಳಿ ರೋಡ್ ಯಾವಾಗ ನೋಡಿದ್ರು ಫುಲ್ ಜಾಮ್ ಆಗಿರೋದು, ಬಟ್ ಇವತ್ತು ಖಾಲಿ ಖಾಲಿ ಜಾಲಿ ಜಾಲಿ ಅನ್ನೋ ಥರ ಇದೆ. ಸೊ ನನ್ನಂತ ತುಂಬ ಜನರ ಹುಡುಗರ ಕನಸು ಇದು. ಸೊ ಹಂಗಾಗಿ ನಂದು ಒಂದು ಡ್ರೀಮ್ ಇದೆ. ಸೊ ಆಲ್ ಇಂಡಿಯಾ ಟ್ರಾವೆಲ್ ಮಾಡಬೇಕಂತ. ಚಿಕ್ಕ ಐಟಮ್. ಸೊ ಇದು ಐಟಮ್ ಪರ್ಸನಲ್ ಆರ್ಡರ್ ಇಲ್ಲ ಅಂದರು. ಸೊ ಹಂಗಾಗಿ ಪೋರ್ಟ್ರಲ್ಲಿ ಆರ್ಡರ್ನ ಆಕ್ಸೆಪ್ಟ್ ಮಾಡ್ಕೊಂಡು ಸೀದಾ ಹೊರಟೆ ಸರ್ಜಾಪುರ ಕಡೆ. ಸೊ ಸರ್ಜಾಪುರ ಕಡೆ ಬಂದ ತಕ್ಷಣ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗು. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಹಂಗಾಗಿ ಅದು ಒಂದು ಚಿಕ್ಕ ಐಟಮ್, ಬಟ್ ಅದೇನು ಲೈಟಿಂಗ್ಸ್ ಅನಿಸುತ್ತೆ. ಸೊ ಇದನ್ನು ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆ ಕಡೆ ಹೋಗ್ತಾ ಇರೋದೆ. ಸೊ ಯಾವುದೂ ಆರ್ಡರ್ ಕೊಡಲ್ಲ ಇಲ್ಲಿ. ಸೊ ಹಂಗಾಗಿ ಸೀದಾ ಮನೆ ಕಡೆ ಹೋದೆ. ಬಟ್ ಆರ್ಡರ್ ಆಗ್ತಾನೆ, ಬಟ್ ಯಾವ ಥರ ಆರ್ಡರ್ ಆಗ್ತಾನೆ ಅಂತಂದರೆ ಸಂಬಂಧನೇ ಇರಲ್ಲ. ಸೊ ಇವಾಗ ನಾನು ಎಲೆಕ್ಟ್ರಿಸಿಟಿ ಹೋಗಬೇಕು, ಬಟ್ ಈ ಕಡೆ ವರ್ತೂರು ವೈಟ್ ಫೀಲ್ಡ್ ಆಗಿಬಿಡ್ತಾನೆ. ಜಸ್ಟ್ ಮನೆಗೆ ಬಂದೆ. ಸೊ ಮನೆಗೆ ಬಂದ ತಕ್ಷಣ ಮತ್ತೆ ಜಿಗಣಿ ಆಗ್ತವ್ರೆ. ಸೊ ಯಾರು ಹೋಗ್ತಾರೆ ಗುರು ಮನೆಗೆ ಬಂದ ತಕ್ಷಣ. ಬಾಯ್ ಬಾಯ್ ಎಲ್ರಿಗೂ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.